Hi, hello, welcome to 90 plus marks video series part 3. So in this class we are going to discuss very important 3 marks questions. Don't skip the video until the end. Please subscribe to our channel. So don't waste time. Let's begin the class. What justification did Drona give for his unfair demand? ದ್ರೋಣ ಮಾಡಿದಂಥ ಒಂದು ಅನ್ಯಾಯಕ್ಕೆ ಯಾವ ರೀತಿ ಅವರು ಸಮರ್ಥನೆಯನ್ನು ಕೊಟ್ಟರು ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ಸೊ ದ ರೈಟ್ ಆನ್ಸರ್ ವಿ ಡಿಸ್ಕಸ್ ನಾವು. ದ್ರೋಣಾಚಾರ್ಯ ಹ್ಯಾಡ್ ಅರ್ಲಿಯರ್ ಪ್ರಾಮಿಸ್ ಟು ಅರ್ಜುನ ದ್ಯಾಟ್ ಹಿ ವುಡ್ ಮೇಕ್ ಹಿಮ್ ದ ಗ್ರೇಟೆಸ್ಟ್ ಆರ್ಚರ್ ಇನ್ ದ ವರ್ಲ್ಡ್. ಇಲ್ಲಿ ಅರ್ಜುನ್ಗೆ ದ್ರೋಣಾಚಾರ್ಯ ಪ್ರಾಮಿಸ್ ಮಾಡಿರ್ತಾರೆ, ಜಗತ್ತಿನಲ್ಲಿ ನಿಮಗೆ ಒಂದು ಅತ್ಯಂತವಾಗಿ ಅಗಾಧವಾಗಿರುವಂಥ ಒಂದು ಆರ್ಚರನ್ನಾಗಿ ನಾನು ಮಾಡ್ತೇನೆ ಅನ್ನುವಂಥದ್ದನ್ನು, ಅತ್ಯುತ್ತಮ ಆರ್ಚರನ್ನಾಗಿ ಮಾಡ್ತೇನೆ ಅಂತೇಳಿ ಪ್ರಾಮಿಸನ್ನು ಮಾಡಿರ್ತಾನೆ. ಲೇಟರ್ he realized that Bhutto had become highly skilled archer. ದೆನ್ ದ್ರೋಣಾಚಾರ್ಯರಿಗೆ ಗೊತ್ತಾಗ್ತದೆ ಈ ಹೈಲಿ ಸ್ಕಿಲ್ ಆಗಿರುವಂಥ ಒಬ್ಬ ಆರ್ಚರ್ ಇನ್ನೂ ಇದ್ದಾರೆ, ಅವನ ಹೆಸರು ಬುಟ್ಟು ಅನ್ನುವಂಥದ್ದು ಗೊತ್ತಾಗ್ತದೆ. ದ್ರೋಣ ಫಿಯರ್ ದ್ಯಾಟ್ ಹಿಸ್ ಪ್ರಾಮಿಸ್ ಟು ಅರ್ಜುನ ವುಡ್ ಬ್ರೋಕನ್. ದ್ರೋಣರಿಗೆ ಭಯ ಆಯಿತು, ತಾನು ಕೊಟ್ಟಂಥ ಒಂದು ಅರ್ಜುನ್ಗೆ ಭಾಷೆ ಏನಾಗ್ತದೆ ಮುರಿದು ಹೋಗ್ತದೆ ಅನ್ನುವಂಥದ್ದು ಗೊತ್ತಾದ ನಂತರ ದೇರ್ ಫೋರ್ ಹಿ ಡಿಮ್ಯಾಂಡೆಡ್ ಬುಟ್ಟೋಸ್ ರೈಟ್ ತಮ್ ಆ್ಯಸ್ ಗುರುದಕ್ಷಿಣ. ಅದಾದ ನಂತರ ಗುರುದಕ್ಷಿಣೆಯಾಗಿ ಬುಟ್ಟನ ಒಂದು ರೈಟ್ ತಮ್ಮನ್ನು ಏನು ಮಾಡ್ತಾನೆ, ಗುರುದಕ್ಷಿಣೆಯಾಗಿ ಕೇಳ್ತಾನೆ. ದೆನ್ ಸೊ ಹಿ ಜಸ್ಟಿಫೈಡ್ ಹೀಸ್ ಅನ್ಫೇರ್ ಡಿಮ್ಯಾಂಡ್ ಬೈ ಸೇಯಿಂಗ್ ದ್ಯಾಟ್ ಹಿ ಹ್ಯಾಡ್ ಕೀಪ್ ಹೀಸ್ ಪ್ರಾಮಿಸ್ ಟು ಅರ್ಜುನ. ಈ ರೀತಿಯಾದಂಥ ಒಂದು ಅನ್ಫೇರ್ ಆಗಿರುವಂಥ ಒಂದು ಜಸ್ಟಿಫಿಕೇಷನ್ನ ಏನು ಮಾಡ್ತಾನೆ, ಅವನಿಗೆ ಕೊಡ್ತಾನೆ. ನೆಕ್ಸ್ಟ್ ಗೋಸ್ ಟು ವಾಟ್ ವಾಸ್ ದ ಇಂಪ್ಯಾಕ್ಟ್ ಆನ್ ಜರ್ಮನ್ಸ್ ಆಫ್ಟರ್ ಆ್ಯನ್ ಫ್ರ್ಯಾಂಕ್ಸ್ ಡೈರಿ ವಾಸ್ ಪಬ್ಲಿಷ್ಡ್. ಜರ್ಮನ್ಗಳ ಮೇಲೆ ಯಾವ ರೀತಿ ಆ್ಯನ್ ಫ್ರ್ಯಾಂಕ್ ಬರೆದಂಥ ಡೈರಿ ಏನಾಗ್ತದೆ, ಇಂಪ್ಯಾಕ್ಟ್ ಬೀರ್ತದೆ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ಸೊ ಆಫ್ಟರ್ ದ ಪಬ್ಲಿಕೇಶನ್ ಆಫ್ ದ ಡೈರಿ ಆಫ್ ಯಂಗ್ ಗರ್ಲ್ ಇಟ್ ಕ್ರಿಯೇಟೆಡ್ ಅ ಡೀಪ್ ಇಂಪ್ಯಾಕ್ಟ್ ಆನ್ ದ ಜರ್ಮನ್ಸ್. ಸೊ ಇಲ್ಲಿ ಆ್ಯನ್ ಫ್ರ್ಯಾಂಕರ್ ಅವರು ಡೈರಿ ಬರೆದ ನಂತರ ಭಾಳಷ್ಟು ಒಂದು ಪ್ರಭಾವವನ್ನು ಬೀರ್ತದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಸೊ ಮೆನಿ ಜರ್ಮನ್ ಬುಕ್ ಸೆಲ್ಲರ್ಸ್ ವರ್ ಅಫ್ರೇಡ್ ಟು ಡಿಸ್ಪ್ಲೇ ದ ಬುಕ್ ಓಪನ್ಲಿ. ಅಲ್ಲಿ ಸೋ ಮೆನಿ ಜರ್ಮನ್ಸ್ ಏನು ಮಾಡ್ತಾರೆ, ಬುಕ್ ಸೆಲ್ಲರ್ಸ್ ಏನಿರ್ತಾರಲ್ಲ, ಆ ಬುಕ್ಕನ್ನು ಸೇಲ್ ಮಾಡಬೇಕಾಗಿ ಓಪನ್ ಆಗಿ ಏನಾದರೂ ಮಾಡಬೇಕಂತಂದಾಗ ಭಾಳಷ್ಟು ಏನು ಮಾಡ್ತಾಯಿದ್ರು, ಭಯವನ್ನು ಪಡ್ತಾಯಿದ್ರು. ವೆನ್ ದ ಪ್ಲೇ ಬೇಸ್ಡ್ ಆನ್ ದ ಡೈರಿ ವಾಸ್ ಸ್ಟೇಜ್ಡ್ ದ ಆಡಿಯನ್ಸ್ ಸ್ಯಾಟ್ ಇನ್ ಸೈಲೆನ್ಸ್ ಫಿಲ್ಡ್ ವಿತ್ ಶೇಮ್. ಯಾವಾಗ ಈ ಒಂದು ನಾಟಕವಾಗಿ ಪರಿವರ್ತನೆ ಆಗಿ ಬರ್ತದೆ ನೋಡ್ರಿ, ಆಗ ಅಲ್ಲಿರುವಂಥ ಎಲ್ಲ ಜರ್ಮನ್ಸ್ಗಳು ಫಿಲ್ಡ್ ವಿತ್ ಸೈಲೆಂಟ್ ಆಗಿ ಮತ್ತು ನಾಚಿಕೆಯಿಂದ ಏನು ಮಾಡ್ತಾರೆ, ಆ ಒಂದು ಪ್ಲೇಯನ್ನು ನೋಡ್ತಾ ಇರ್ತಾರೆ. ಸೊ ಜರ್ಮನ್ ಸ್ಟೂಡೆಂಟ್ಸ್ ರೋಟ್ ಟು ಓಟೋ ಫ್ರಾಂಕ್ ಎಕ್ಸ್ಪ್ರೆಸ್ಸಿಂಗ್ ರಿಗ್ರೆಟ್ ಆ್ಯಂಡ್ ಸಾರೋ. ಓಟೋ ಫ್ರಾಂಕ್ರವ್ರಿಗೆ ಏನು ಮಾಡ್ತಾರೆ, ಪತ್ರವನ್ನು ಬರೀತಾರೆ ಏನಂತೇಳಿ, ಭಾಳಷ್ಟು ರಿಗ್ರೆಟ್ ಮತ್ತು ಸಾರೋಫುಲ್ನಿಂದ. ಸೊ ದ ಡೈರಿ ಹೆಲ್ಪ್ಡ್ ಜರ್ಮನ್ಸ್ ರಿಯಲೈಸ್ ದ ಕ್ರಿವಾಲಿಟಿ ಆಫ್ ನಾಜಿ ರೂಲ್ ಆ್ಯಂಡ್ ದ ಇಂಪಾರ್ಟೆನ್ಸ್ ಆಫ್ ಪೀಸ್ ಆ್ಯಂಡ್ ಟಾಲರೆನ್ಸ್. ಆ ಡೈರಿ ಒಳಗೆ ಏನು ಮಾಡ್ತದೆ ರೀ, ಜರ್ಮನ್ಸ್ರವ್ರಿಗೆ ನಾಜಿ ರೂಲ್ನ ಒಂದು ಕ್ರಿವಾಲಿಟಿ ಯಾವ ರೀತಿ ಇತ್ತು ಅನ್ನುವಂಥದ್ದನ್ನು ಗೊತ್ತಾಯಿತು. ನೆಕ್ಸ್ಟ್ ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಹಿಯರ್ ಪೀಸ್ ಆ್ಯಂಡ್ ಟಾಲರೆನ್ಸ್. ಓಕೆ, ನೆಕ್ಸ್ಟ್ ಕ್ವಶನ್. ಬಸವಣ್ಣ ಕನ್ಸೋಲ್ಡ್ ಹಿಮ್ಸೆಲ್ಫ್ ರಿಗಾರ್ಡಿಂಗ್ ಹೀಸ್ ಹೆಲ್ಪ್ಲೆಸ್ನೆಸ್ ಆ್ಯಸ್ ಅ ಪುವರ್ ಮ್ಯಾನ್ ಇಲುಸ್ಟ್ರೇಟ್. ಇಲ್ಲಿ ಒಂದು ಪುವರ್ ಮ್ಯಾನ್ ಆಗಿ ಯಾವ ರೀತಿ ತನ್ನನ್ನು ತಾನು ಕನ್ಸೋಲ್ ಮಾಡ್ತಾನೆ ಅನ್ನುವಂಥದ್ದನ್ನು ಪ್ರಶ್ನೆ ಕೇಳಿದ್ದಾರೆ. ನೆಕ್ಸ್ಟ್, ಸೊ ದ ರೈಟ್ ಆನ್ಸರ್ ಈಸ್ ಹಿಯರ್ ಇನ್ ಹೀಸ್ ವಚನ ಬಸವಣ್ಣ ಎಕ್ಸ್ಪ್ರೆಸ್ ಸ್ಯಾಡ್ನೆಸ್ ಅಬೌಟ್ ಬೀಯಿಂಗ್ ಪುವರ್. ಬಡವನಾಗಿ ಎಕ್ಸ್ಪ್ರೆಸ್ ಮಾಡುವಂಥದ್ದು ಏನು ಮಾಡ್ತಾನೆ ರೀ, ಭಾಳಷ್ಟು ದುಃಖಿತನಾಗಿ ಏನು ಮಾಡ್ತಾನೆ, ಎಕ್ಸ್ಪ್ರೆಸ್ ಮಾಡ್ತಾನೆ. ಹಿ ಫೀಲ್ಸ್ ದ್ಯಾಟ್ ಹಿ ಕೆನಾಟ್ ಬಿಲ್ಡ್ ಗ್ರ್ಯಾಂಡ್ ಟೆಂಪಲ್ಸ್ ಲೈಕ್ ರಿಚ್ ಪೀಪಲ್. ಏನು ಫೀಲ್ ಮಾಡ್ಕೊತಾನೆ, ಈಗ ಶ್ರೀಮಂತರು ಏನು ಮಾಡ್ಬೋದು, ಗುಡಿಯನ್ನು ಕಟ್ಬೋದು, ಬಟ್ ನಾನು ಬಡವ, ನಾ ಏನು ಮಾಡಲಿ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹೌಎವರ್ ಹಿ ಕನ್ಸೋಲ್ಸ್ ಹಿಮ್ ಬೈ ರಿಯಲೈಸಿಂಗ್ ದ್ಯಾಟ್ ವರ್ಲ್ಡ್ಲಿ ವೆಲ್ತ್ ಈಸ್ ಟೆಂಪ್ರರಿ. ಮತ್ತು ಅವ್ರ ಜಗತ್ತಿಗೆ ತಿಳಿಸ್ಕೊಡುವಂಥದ್ದೇನೋ, ವೆಲ್ತ್ ಅನ್ನುವಂಥದ್ದು ಏನದ ಭಾಳಷ್ಟು ಟೆಂಪ್ರರಿ ಆಗಿರ್ತದೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತಾನೆ. ಸೊ ಹಿ ಬಿಲೀವ್ಸ್ ದ್ಯಾಟ್ ಡಿವೋಷನ್ ಟು ಲಾರ್ಡ್ ಕೂಡಲ ಸಂಗಮ ಈಸ್ ಮೋರ್ ವ್ಯಾಲ್ಯೂಯಬಲ್ ದ್ಯಾನ್ ಮಟೀರಿಯಲ್ ರಿಚಸ್. ಈಗ ಮಟೀರಿಯಲ್ ರಿಚಸ್ಗಿಂತಲೂ ಏನು ಹೆಚ್ಚಾಗಿರ್ತದೆ ಅಂತಂದಾಗ ದಟ್ ವಾಸ್ ಡಿವೋಷನ್ ಟು ಲಾರ್ಡ್. ದೇವರಿಗೆ ಭಕ್ತಿ ಕೊಡುವುದು ಏನಾಗಿರ್ತದ, ಈ ಮಟೀರಿಯಲ್ ರಿಚಸ್ಗಿಂತಲೂ ಹೆಚ್ಚಾಗಿರ್ತದ. ದಸ್ ಹಿ ಫೈಂಡ್ಸ್ ಸ್ಪಿರಿಚುವಲ್ ಪೀಸ್ ಆ್ಯಂಡ್ ಫೀಲ್ಸ್ ರಿಚ್ ಥ್ರೂ ಇನ್ನರ್ ಡಿವೋಷನ್. ದೆನ್ ಹಿ ಫೈಂಡ್ಸ್ ಪೀಸ್
spiritual peace and feels rich through inner devotion. Okay, next question. Why did Wordsworth say that he is moving the boat is an act of stealth? Why was he guilty of his act? ನೋಡ್ರಿ, ಇಲ್ಲಿ ವಿಲಿಯಂ ವರ್ಡ್ಸ್ವರ್ತ್ ರವರು ಬೋಟ್ ಕಳ್ಳತನದ ಬಗ್ಗೆ ಏನು ಮಾಡ್ತಾರ, ಇದೊಂದು ಕೆಟ್ಟ ಕೃತ್ಯ ಅಥವಾ ಕೆಟ್ಟ ಕ್ರಿಯೆ ಅನ್ನುವಂಥದ್ದನ್ನು ಬಿಂಬಿಸಿದ್ದಾರೆ. ಹಾಗಾಗಿ ದಿಸ್ ಈಸ್ ವರ್ಸ್ಟ್ ಆ್ಯಕ್ಟ್ ಅಂತ ಏನು ಮಾಡ್ತಾರೆ, ಅವರು ಫೀಲ್ ಮಾಡ್ತಾರೆ. ವೈ ಹಿ ಗಿಲ್ಟಿ ಆಫ್ ಹೀಸ್ ಆ್ಯಕ್ಟ್? ದ ರೈಟ್ ಆನ್ಸರ್ ಈಸ್, ಇನ್ ದ ಪ್ರೆಲ್ಯೂಡ್ ವಿಲಿಯಂ ವರ್ಡ್ಸ್ವರ್ತ್ secretly took a boat tied in a ರಾಕಿ ಕೇವ್. ಈ ಒಂದು ಕಲ್ಲು ಬಂಡೆಗೆ ಕಟ್ಟಿರುವಂಥ ಬೋಟನ್ನು ಏನು ಮಾಡ್ತಾನೆ ವಿಲಿಯಮ್ಸ್ ವರ್ಡ್ಸ್ವರ್ತರವರು ಸೀಕ್ರೆಟಾಗಿ ಅದನ್ನು ತೆಗೆದುಕೊಂಡು ಹೋಗಿರ್ತಾರೆ. ದ ಓನರ್ ವಾಸ್ ನಾಟ್ ಪ್ರೆಸೆಂಟ್, ಬಟ್ ಅಲ್ಲಿ ಓನರ್ ಏನಿರಲಿಲ್ಲ, ಅಲ್ಲಿ ಆ ಒಂದು ಪ್ಲೇಸ್ನಲ್ಲಿ ಇರಲಿಲ್ಲ. ಆ್ಯಂಡ್ ಹಿ ರಿಮೂವ್ಡ್ ದ ಬೋಟ್ ಕ್ವೈಟ್ಲಿ, ಸಾವಧಾನವಾಗಿ ಏನು ಮಾಡ್ತಾನೆ, ಆ ಬೋಟನ್ನು ನಿಧಾನವಾಗಿ ಹಗ್ಗವನ್ನು ಬಿಚ್ಚಿಕೊಂಡು ಒಳಗಡೆ ಹೋಗ್ತಾನೆ. ದೆನ್ ಹಿ ಪುಶ್ಡ್ ಇಟ್ ಅವೇ ಸೈಲೆಂಟ್ಲಿ, ಅದನ್ನು ಸಾವಧಾನವಾಗಿ ಏನು ಮಾಡ್ತಾ ಸಾವಕಾಶವಾಗಿ ಅದನ್ನು ನೀರಿನಲ್ಲಿ ತಳ್ಕೊಳ್ತಾ ಹೋಗ್ತಾನೆ. ಸೊ ದ್ಯಾಟ್ ನೋ ಒನ್ ಕುಡ್ ಸಿ ಆರ್ ಹಿಯರ್ ಹಿಮ್, ಯಾರೂ ಕೂಡ ಅದನ್ನು ನೋಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ದೆನ್ ನೋ ಒನ್ ಕುಡ್ ಸಿ ಆ್ಯಂಡ್ ಹಿಯರ್ ಹಿಮ್. ದೇರ್ ಫೋರ್ ಹಿ ಕಾಲ್ಡ್ ಇಟ್ ಆ್ಯನ್ ಆ್ಯಕ್ಟ್ ಆಫ್ ಸ್ಟೆಲ್ತ್. ಇದು ಒಂದು ಕಳ್ಳತನದ ಕ್ರಿಯೆ ಅನ್ನುವಂಥದ್ದನ್ನು ಏನು ಮಾಡ್ತಾರೆ ರೀ, ತಿಳಿಸ್ಕೊಡ್ತಾರೆ. ಸೊ ಹಿ ಫೆಲ್ಟ್ ಗಿಲ್ಟಿ ಬಿಕಾಸ್ ಹಿ ನ್ಯೂ ಹಿ ಹ್ಯಾಡ್ ಟೇಕನ್ ದ ಬೋಟ್ ವಿತೌಟ್ ಪರ್ಮಿಷನ್. ಅವ್ರಿಗೆ ಗೊತ್ತಿತ್ತು ಯಾವುದೇ ರೀತಿಯಾಗಿ ಪರ್ಮಿಷನ್ನ ತೆಗೆದುಕೊಂಡು ಹೋಗದೇ ಇದ್ದದಕ್ಕಾಗಿ ಇದನ್ನು ಏನಂತ ಕರೀತಾರೆ, ದ ಆ್ಯಕ್ಟ್ ಆಫ್ ಸ್ಟೆಲ್ ಅಂತ ಕರೀತಾರೆ. ನೆಕ್ಸ್ಟ್, ಹೌ ಡಿಡ್ ದುರ್ಯೋಧನ ರಿಸ್ಟೋರ್ ಕರ್ನಾಸ್ ಆನರ್? ಓಕೆ, ಇಲ್ಲಿ ದುರ್ಯೋಧನನು ಕರ್ಣನಿಗೆ ಯಾವ ರೀತಿ ಗೌರವವನ್ನು ಮರಳಿ ನೀಡ್ತಾರೆ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ಹೌ ಡಿಡ್ ದುರ್ಯೋಧನ ರಿಸ್ಟೋರ್ ಕರ್ನಾಸ್ ಆನರ್? ಹೌ ಡಿಡ್ ದುರ್ಯೋಧನ ರಿಸ್ಟೋರ್ ಕರ್ನಾಸ್ ಆನರ್? ಕರ್ಣನಿಗೆ ಗೌರವ ಯಾವ ರೀತಿಯನ್ನು ಮರಳಿ ಕೊಡ್ತಾರೆ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ಹಿಯರ್ ದುರ್ಯೋಧನ ನೋಟಿಸ್ ದ್ಯಾಟ್ ಕರ್ಣ ವಾಸ್ ಇನ್ಸಲ್ಟೆಡ್ ಫಾರ್ ನಾಟ್ ಬೀಯಿಂಗ್ ಎ ಪ್ರಿನ್ಸ್. ಇಲ್ಲಿ ಕರ್ಣ ರಾಜನಾಗಿ ಹೋಗಿರಲಿಲ್ಲ, ಹಾಗಾಗಿ ಇವನಿಗೇನಾಗ್ತಿತ್ತು, ಇನ್ಸಲ್ಟ್ ಆಗ್ತಾಯಿತ್ತು ಅನ್ನುವಂಥದ್ದನ್ನು ದುರ್ಯೋಧನ ಅವ್ರು ಏನು ಮಾಡ್ತಾರೆ, ನೋಟಿಸ್ ಮಾಡ್ತಾರೆ. ಹಿ ಡಿಕ್ಲೇರ್ ದ್ಯಾಟ್ ಹೀಸ್ ಪ್ರಾಬ್ಲಮ್ ಕುಡ್ ಬಿ ಸಾಲ್ವ್ಡ್ ಇಮಿಡಿಯೇಟ್ಲಿ. ಆಗ ಅವನು ಡಿಕ್ಲೇರ್ ಮಾಡ್ತಾನೆ, ಒಂದು ಸಮಸ್ಯೆಯನ್ನು ನಾನೇನು ಮಾಡ್ತೀನಿ, ಸಾಲ್ವ್ ಮಾಡ್ತೀನಿ ಅನ್ನುವಂಥದ್ದನ್ನು ಹೇಳ್ತಾನೆ. ದುರ್ಯೋಧನ ಕ್ರೌಂಡ್ ಕರ್ಣ ಆ್ಯಸ್ ದ ಕಿಂಗ್ ಆಫ್ ಅಂಗ ದೇಶದ ರಾಜನನ್ನಾಗಿ ಅವನನ್ನು ಏನು ಮಾಡ್ತಾನೆ, ನೇಮಿಸ್ತಾನೆ. ಹಿ ಪರ್ಫಾರ್ಮ್ಡ್ ಆಲ್ ದ ರಾಯಲ್ ಸೆರೆಮೊನೀಸ್ ಆ್ಯಂಡ್ ಗೇವ್ ಹಿಮ್ ದ ಕ್ರೌನ್ ಆ್ಯಂಡ್ ಜ್ಯುವೆಲ್ಸ್. ಈ ರಾಜನ ಒಂದು ಏನು ಕೆಲಸಗಳನ್ನು ಮಾಡಬೇಕಾಗಿತ್ತು, ಪಟ್ಟಕ್ಕೇರಿಸಬೇಕಾದ್ರೆ ಏನನ್ನು ಮಾಡಬೇಕಾಗಿತ್ತು ಎಲ್ಲವನ್ನು ಅವ್ರು ಏನು ಮಾಡ್ತಾರೆ ರೀ, ರಾಯಲ್ ಸೆರೆಮನೀಸ್ಗಳನ್ನು ಮಾಡಿಕೊಂಡು ಅವನಿಗೆ ಏನು ಮಾಡ್ತಾನೆ, ಕಿರೀಟವನ್ನು ಮತ್ತು ಎಲ್ಲ ಒಂದು ಜ್ಯುವೆಲ್ಸ್ಗಳನ್ನು ಏನು ಮಾಡ್ತಾನೆ, ನೀಡ್ತಾನೆ. ಸೊ ಇನ್ ದಿಸ್ ವೇ ಹಿ ರಿಸ್ಟೋರ್ಡ್ ಕರ್ನಾಸ್ ಆನರ್ ಆ್ಯಂಡ್ ಮೇಡ್ ಹಿಮ್ ಈಕ್ವಲ್ ಟು ಪ್ರಿನ್ಸಸ್. ರಾಜಕುಮಾರನನ್ನಾಗಿ ಈ ರೀತಿಯಾಗಿ ಎಲ್ಲ ವಿಧಾನಗಳನ್ನು ಬಳಸ್ಕೊಂಡು ಅವನನ್ನು ಏನು ಮಾಡ್ತಾನೆ ರೀ, ಆ ಒಂದು ಗೌರವವನ್ನು ರಿಸ್ಟೋರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಸೊ ನೆಕ್ಸ್ಟ್ ಕ್ವೆಶನ್, ಎಕ್ಸ್ಪ್ಲೇನ್ ದ ಡಿಫರೆನ್ಸ್ ಬಿಟ್ವೀನ್ ಮೆಕ್ಯಾನಿಕಲ್ ಆ್ಯಕ್ಟ್ ಆ್ಯಂಡ್ ಆ್ಯನ್ ಇಂಟರ್ನ್ಯಾಷನಲ್ ಆ್ಯಕ್ಟ್ ವಿತ್ ಆ್ಯನ್ ಎಕ್ಸಾಂಪಲ್. ಹಿಯರ್ ಮಹಾತ್ಮ ಗಾಂಧೀಜಿಯವರು ಒಂದು ಮೆಕ್ಯಾನಿಕಲ್ ಆ್ಯಕ್ಟ್ ಯಾವುದು ಮತ್ತು ಇಂಟೆನ್ಷಿಯಲ್ ಆ್ಯಕ್ಟ್ ಯಾವುದು ಅನ್ನೋಂಥದ್ದು ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಸೊ ಅಕಾರ್ಡಿಂಗ್ ಟು ಮಹಾತ್ಮ ಗಾಂಧಿ, ಎ ಮೆಕ್ಯಾನಿಕಲ್ ಆ್ಯಕ್ಟ್ ಈಸ್ ಡನ್ ವಿತೌಟ್ ಮಾರಲ್ ಥಾಟ್ ಆರ್ ಕಾನ್ಸಿಯನ್ಸ್. ಇಲ್ಲಿ ಮೆಕ್ಯಾನಿಕಲ್ ಆ್ಯಕ್ಟ್ ಯಾವುದೇ ರೀತಿ ಇರ್ತದೆ ಅಂತಂದಾಗ ಯಾವುದೇ ರೀತಿಯಾಗಿ ನೈತಿಕ ಒಂದು ವಿಚಾರಗಳಾಗಲಿ ನೈತಿಕ ನಿಯಮಗಳಾಗಲಿ ಇರೋದಿಲ್ಲ. ಸೊ ಇಟ್ ಈಸ್ ಲೈಕ್ ದ ಆ್ಯಕ್ಷನ್ ಆಫ್ ಮೆಕ್ಯಾನಿಕ್ ಪರ್ಫಾರ್ಮ್ಡ್ ಆಟೋಮೆಟಿಕಲಿ. ಇದನ್ನು ಡೈರೆಕ್ಟ್ ಆಗಿರುವಂಥ ಒಂದು ಪರ್ಫಾರ್ಮೆನ್ಸ್ ಅಂತ ಏನು ಮಾಡ್ತಾರೆ ಇಲ್ಲಿ ಹೇಳ್ತಾರೆ. ಆ್ಯನ್ ಇಂಟೆನ್ಷಿಯಲ್ ಆ್ಯಕ್ಟ್ ಈಸ್ ಡನ್ ವಿತ್ ಅವೇರ್ನೆಸ್, ಡ್ಯೂಟಿ ಆ್ಯಂಡ್ ಮಾರಲ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲಿ ಇಂಟೆನ್ಷಿಯಲ್ ಕ್ರಿಯೆ ಏನಾಗಿರ್ತದೆ ಅಂತಂದಾಗ ಅವೇರ್ನೆಸ್ ಇರ್ತದೆ ಮತ್ತು ಒಂದು ಕರ್ತವ್ಯ ಅನ್ನುವಂಥದ್ದು ಇರ್ತದೆ, ನೈತಿಕ ಒಂದು ತಿಳುವಳಿಕೆ ಅನ್ನುವಂಥದ್ದು ಇರ್ತದೆ. ಫಾರ್ ಎಕ್ಸಾಂಪಲ್, ಎ ಕಿಂಗ್ ಪಾರ್ಡನಿಂಗ್ ಎ ಕಲ್ಪ್ರಿಟ್ ಪರ್ಫಾರ್ಮ್ಸ್ ಎ ಮಾರಲ್ ಆ್ಯಕ್ಟ್. ಒಬ್ಬ ರಾಜನಾದವನು ಒಬ್ಬ ದ್ರೋಹಿಗೆ ಏನು ಮಾಡ್ತಾನೆ ರೀ, ಒಂದು ಕ್ಷಮೆಯನ್ನು ನೀಡೋದ್ರಿಂದ ಅದು ಏನಾಗ್ತದೆ ರೀ, ಮಾರಲ್ ಆ್ಯಕ್ಟಾಗಿ ಪರಿವರ್ತನೆ ಆಗ್ತದೆ. ಯಾರಿಗೆ ಕ್ಷಮೆಯನ್ನು ನೀಡಬೇಕು? ಒಬ್ಬ ಕಲ್ಪ್ರಿಟಿಗೆ ಅಥವಾ ದ್ರೋಹಿಗೆ, ಒಬ್ಬ ಕ್ರಿಮಿನಲ್ಗೆ ಏನು ಮಾಡಬೇಕು, ಕ್ಷಮೆಯನ್ನು ನೀಡೋದ್ರ ಮೂಲಕ ಏನು ಮಾಡ್ತಾನೆ, ಮಾರಲ್ ಆ್ಯಕ್ಟನ್ನು ತೋರಿಸ್ತಾನೆ. ಬಟ್ ಅ ಮೆಸೆಂಜರ್ ಡೆಲಿವರಿಂಗ್ ದ್ಯಾಟ್ ದ ಆರ್ಡರ್ ವಿತೌಟ್ ಥಿಂಕಿಂಗ್ ಪರ್ಫಾರ್ಮ್ಸ್ ಎ ಮೆಕ್ಯಾನಿಕಲ್ ಆ್ಯಕ್ಟ್. ಬಟ್ ಇಲ್ಲಿ ಒಬ್ಬ ಮೆಸೆಂಜರ್ ಏನು ಮಾಡ್ತಾನೆ, ಮೆಕ್ಯಾನಿಕಲ್ ಆ್ಯಕ್ಟ್ ಒಂದು ನೈತಿಕ ನಿಯಮ ಇಲ್ಲದೆ ಏನು ಮಾಡ್ತಾನೆ ರೀ, ತನ್ನ ಒಂದು ಕೆಲಸವನ್ನು ಮಾಡ್ತಾನೆ. ಸೊ ಲಾಸ್ಟ್ ಕ್ವೆಶನ್ ಈಸ್ ಹಿಯರ್, ಎವ್ರಿ ರಿಸರ್ಚ್ ದ್ಯಾಟ್ ಫಾಸ್ಚರ್ ಡಿಡ್ ವಾಸ್ ಮೀನ್ ಫಾರ್ ದ ಬೆನಿಫಿಟ್ ಆಫ್ ಹ್ಯೂಮನ್ ಬೀಯಿಂಗ್ಸ್.
ಇಲ್ಲಿ ಲೂಯಿಸ್ ಪಾಶ್ಚರ್ ಅವರು ಮಾಡಿರುವಂಥದ್ದು ಎಲ್ಲವೂ ಕೂಡ ಮಾನವನ ಒಂದು ಬೆನಿಫಿಟ್ಗಾಗಿ ಮಾಡಿರುವಂಥದ್ದು. ಸೊ ದ ರೈಟ್ ಆನ್ಸರ್, ಲೂಯಿಸ್ ಪಾಶ್ಚರ್ ಡಿವೋಟೆಡ್ ಹಿಸ್ ಲೈಫ್ ಟು ದ ವೆಲ್ಫೇರ್ ಆಫ್ ಹ್ಯೂಮನಿಟಿ. ತನ್ನ ಇಡೀ ಜೀವನವನ್ನು ಏನು ಮಾಡ್ತಾನೆ ರೀ, ಮಾನವೀಯತೆಗಾಗಿ ಮತ್ತು ಮನುಷ್ಯರಿಗಾಗಿ ಏನು ಮಾಡ್ತಾನೆ, ಸೀಮಿತವಾಗಿ ಇಡ್ತಾನೆ. ಹಿ ಮೇಡ್ ಇಂಪಾರ್ಟೆಂಟ್ ಡಿಸ್ಕವರೀಸ್ ಅಬೌಟ್ ಜರ್ಮ್ಸ್ ಆ್ಯಂಡ್ ಡಿಸೀಸಸ್. ಅವನು ಸಾಕಷ್ಟು ಏನು ಮಾಡ್ತಾನೆ ರೀ, ಡಿಸ್ಕವರೀಸ್ಗಳನ್ನು ಮಾಡ್ತಾನೆ. ಯಾವುದಕ್ಕಂತಂದಾಗ ಜರ್ಮ್ಸ್ಗಳಿಗಾಗಿ ಮತ್ತು ಆ ಒಂದು ರೋಗಗಳಿಗೆ ಏನು ಮಾಡ್ತಾನೆ, ಸಾಕಷ್ಟು ಡಿಸ್ಕವರೀಸ್ಗಳನ್ನು ಮಾಡ್ತಾನೆ. ಹಿ ಯೂಸ್ಡ್ ಹೀಸ್ ನಾಲೆಜ್ ಟು ಸಾಲ್ವ್ ಫಾರ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ಪೀಪಲ್. ಜನರು ಯಾವ ರೀತಿ ಒಂದು ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡ್ತಾಯಿದ್ರು ಅದನ್ನು ಇವರು ಪ್ರಾಕ್ಟಿಕಲ್ ನಾಲೆಜಿಂದ ಏನು ಮಾಡ್ತಾಯಿದ್ರು, ಸಾಲ್ವ್ ಮಾಡ್ತಾಯಿದ್ರು. ಹಿ ಹೆಲ್ಪ್ಡ್ ಫಾರ್ಮರ್ಸ್ ಬ್ರೇವರರ್ಸ್ ಆ್ಯಂಡ್ ಕ್ಯಾಟಲ್ ಓನರ್ಸ್ ಬೈ ಪ್ರಿವೆಂಟಿಂಗ್ ಡಿಸೀಸಸ್. ಇವರು ಯಾರ್ಯಾರಿಗೆ ಹೆಲ್ಪ್ ಮಾಡ್ತಾರೆ ಅಂತಂದಾಗ, ಒಂದು ರೈತರಿಗೆ, ತನ್ನ ರೈತರ ಬೆಳೆಗಳಿಗೆ ಹಾನಿಯಾಗದಂತೆ ಇರುವಂಥದ್ದು. ನೆಕ್ಸ್ಟ್ ಬ್ರೀವರರ್ಸ್, ಏನು ಎಣ್ಣೆ ತಯಾರಕರಿರ್ತಾರಲ್ಲ ಅವರಿಗೆ ಯಾವುದೇ ರೀತಿಯಾದಂತಹ ಆ ಕೆಮಿಕಲನ್ನು ಯೂಸ್ ಮಾಡದೆ ಯಾವ ರೀತಿ ತಯಾರು ಮಾಡಬೇಕನ್ನುವಂಥದ್ದು. ಆ್ಯಂಡ್ ದನಕರುಗಳಿಗೆ ಯಾವ ರೀತಿ ರೋಗಗಳು ಬರ್ತಾ ಇದ್ವಲ್ಲ ಅವುಗಳಿಗೆ ನಿವಾರಣೆ ಮಾಡಬೇಕಂತೇಳಿ ಆ ಒಂದು ರೋಗಗಳಿಗೆ ಏನು ಮಾಡ್ತಾರೆ, ಇವರು ಮದ್ದನ್ನು ಕಂಡುಹಿಡಿತಾರೆ. ಈ ಡಿಸ್ಕವರಿ ಆಫ್ ವ್ಯಾಕ್ಸಿನ್ಸ್ಗಳನ್ನು ಏನು ಮಾಡ್ತಾನೆ, ಕಂಡುಹಿಡ್ತಾನೆ. ಯಾವುದಕ್ಕೆ? ಫಾರ್ ಆಂಥ್ರಾಕ್ಸ್ ಆ್ಯಂಡ್ ರೇಬೀಸ್ ರೋಗಕ್ಕೆ ಮದ್ದು ಕಂಡುಹಿಡಿದವ್ರು ಯಾರು? ಲೂಯಿಸ್ ಪಾಶ್ಚರ್ ಅಂತ ಕರಿತೀವಿ. ಮತ್ತು ಅಂಥ್ರಾಕ್ಸ್ ರೋಗಕ್ಕೆ ಮದ್ದನ್ನು ಕಂಡುಹಿಡಿದವ್ರು ಯಾರು ಅಂತಂದಾಗ ಲೂಯಿಸ್ ಪಾಶ್ಚರ್ ಅಂತ ಕರಿತೀವಿ. ಹಿ ಸೇವ್ಡ್ ಕೌಂಟ್ಲೆಸ್ ಹ್ಯೂಮನ್ ಆ್ಯಂಡ್ ಆ್ಯನಿಮಲ್ ಲೈವ್ಸ್. ಸಾಕಷ್ಟು ಜೀವಿಗಳ ಮತ್ತು ಮಾನವನ ಒಂದು ಜೀವನವನ್ನು ಉಳಿಸಿದಂಥವ್ರು ಯಾರು ಅಂತಂದಾಗ ಲೂಯಿಸ್ ಪಾಶ್ಚರ್ ಅಂತ ಕರೀತಾರೆ. ಸೊ ಈ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ದಯವಿಟ್ಟು ಲೈಕನ್ನು ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಲೆಟ್ಸ್ ವೇಟ್ಸ್ ಫಾರ್ ದ ನೆಕ್ಸ್ಟ್ ಪಾರ್ಟ್. 4 very important 3 marks questions are discussed in the video. So thank you for watching.